ನಮಸ್ಕಾರ ಮನಿ 9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ರೂಪಾಯಿ ಮೌಲ್ಯ ಸದ್ಯ ಕುಸಿದಿರೋದ್ರಿಂದ ಬೇರೆ ಬೇರೆ ಸೆಕ್ಟರ್ಗಳ ಮೇಲೆ ಹೇಗೆ ಇದರ ಪರಿಣಾಮ ಬೀರ್ತಾ ಇದೆ ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಸ್ಟಾಕ್ ಮಾರ್ಕೆಟ್ ದಾಖಲೆಯ ಏರಿಕೆಯನ್ನು ಕಂಡಿದೆ. GDP ಗ್ರೋತ್ ಅಂಕಿಅಂಶಗಳು 2024ರ ಎರಡನೆಯ ತ್ರೈಮಾಸಿಕದಲ್ಲಿ ಪ್ರೋತ್ಸಾಹದಾಯಕವಾಗಿ ಇವೆ. ವಿದೇಶಿ ಹೂಡಿಕೆದಾರರು ನಿಧಾನವಾಗಿ ಮಾರ್ಕೆಟ್ಗೆ ವಾಪಸ್ ಆಗ್ತಾ ಇದ್ದಾರೆ. ಡಾಲರ್ ಇಂಡೆಕ್ಸ್ ಗಮನಾರ್ಹವಾಗಿ ಕುಸಿತ ಕಂಡಿದೆ. ಆದರೆ ಇದೆಲ್ಲದರ ಮಧ್ಯೆಯೂ ಭಾರತದ ರೂಪಾಯಿ ಮೌಲ್ಯ ಕುಸಿಯುತ್ತಲೇ ಇದೆ. ಇದಕ್ಕೆ ಕಾರಣ ಸೆಟಲ್ಮೆಂಟ್ ಪ್ರಾಸೆಸ್ಸನ್ನು ಇಂಪೋರ್ಟರ್ಗಳು ಮತ್ತು ಎಕ್ಸ್ಪೋರ್ಟರ್ಗಳು ಮಾಡ್ತಾ ಇರೋದು. RBI ಡಾಲರ್ ರಿಸರ್ವ್ಗಳನ್ನು ಹೆಚ್ಚಳ ಮಾಡೋದರ ಮೇಲೆ ಗಮನ ಹರಿಸಿದೆ. ಇದೆಲ್ಲದರ ಜೊತೆಗೆ ನವೆಂಬರ್ 10ರಂದು ರೂಪಾಯಿ ಅತ್ಯಂತ ಕೆಳಮಟ್ಟ ಅಂದರೆ 83.49ಕ್ಕೆ ಕುಸಿತ ಕಂಡಿದೆ. ಡಿಸೆಂಬರ್ 4ಕ್ಕೆ ಇದು 83.42ಕ್ಕೆ ತಲುಪಿದೆ. ಇದಕ್ಕೂ ಮೊದಲು ನವೆಂಬರ್ 30ರಂದು ರೂಪಾಯಿ 83.35ಕ್ಕೆ ತಲುಪಿತ್ತು. ಇದು ಕೂಡ ದಾಖಲೆಯ ಕೆಳಮಟ್ಟದ್ದಾಗಿತ್ತು. ಹಾಗಾದರೆ ರೂಪಾಯಿ ಕುಸಿದಿರೋದು ಬೇರೆ ಬೇರೆ ಸೆಕ್ಟರ್ಗಳ ಮೇಲೆ ಹೇಗೆ ಪರಿಣಾಮ ಬೀರಿದೆ? ಮುಂದಿನ ದಿನಗಳಲ್ಲಿ ರೂಪಾಯಿ ಹೇಗೆ ಸಾಗಬಹುದು? ರೂಪಾಯಿ ಕುಸಿದಿರೋದ್ರಿಂದ ನಿರ್ದಿಷ್ಟ ಸೆಕ್ಟರ್ಗಳು ಅಥವಾ ಸ್ಟಾಕುಗಳಲ್ಲಿ ಹೂಡಿಕೆಗಳನ್ನು ಮಾಡಬಹುದೇ? ಬನ್ನಿ ಈ ಬಗ್ಗೆ ಒಂದಷ್ಟು ನೋಡ್ತಾ ಹೋಗೋಣ. ಹಲವು ಸೆಕ್ಟರ್ಗಳಲ್ಲಿ ಕಂಪನಿಗಳು ರಫ್ತು ಮಾಡಿದ ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ಗಳಿಸ್ತಾ ಇವೆ. ಅಂತಹ ಕಂಪನಿಗಳಿಗೆ ರೂಪಾಯಿ ಮೌಲ್ಯ ಕುಸಿತವಾದರೆ ಅನುಕೂಲಕರ. ರೂಪಾಯಿ ಮೌಲ್ಯ ಕುಸಿದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳು ಕಡಿಮೆ ಬೆಲೆಗೆ ಸಿಗ್ತವೆ. ಇದಕ್ಕೆ ವಿರುದ್ಧವಾಗಿ ಕೆಲವು ವಲಯಗಳಿಗೆ ರೂಪಾಯಿ ಮೌಲ್ಯ ಕುಸಿತವಾದರೆ ವ್ಯತಿರಿಕ್ತವಾದ ಪರಿಣಾಮ ಆಗುತ್ತೆ. ಯಾಕೆಂದರೆ ಈ ವಲಯಗಳು ಆಮದುಗಳ ಮೇಲೆ ಹೆಚ್ಚು ಅವಲಂಬನೆಯನ್ನು ಹೊಂದಿವೆ. ಈಗ ರೂಪಾಯಿ ಮೌಲ್ಯ ಕುಸಿದಾಗ ಅನುಕೂಲ ಆಗುವ ವಲಯಗಳ ಬಗ್ಗೆ ನೋಡೋಣ. ನೋಡಿ, ಈ ಪೈಕಿ ಮೊದಲ ಮತ್ತು ಅತಿದೊಡ್ಡ ವಲಯ ಅಂದರೆ IT ಸೆಕ್ಟರ್. IT ಕಂಪನಿಗಳಾದ TCS ಮತ್ತು HCL ಟೆಕ್ ತಮ್ಮ ಬಹುತೇಕ ಆದಾಯವನ್ನು ವಿದೇಶದಿಂದಲೇ ಗಳಿಸ್ತಾ ಇವೆ. ಇನ್ನು TCS ತನ್ನ ಆದಾಯದಲ್ಲಿ ಕೇವಲ 5%ಅನ್ನು ಭಾರತದಿಂದ ಗಳಿಸ್ತಾ ಇದೆ. ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ಈ ಕಂಪನಿಗಳ ಹೆಚ್ಚಿನ ಆದಾಯ ಡಾಲರ್ಗಳು ಅಥವಾ ವಿದೇಶಿ ಕರೆನ್ಸಿಯಿಂದ ಬರ್ತವೆ. ಹೀಗಾಗಿ ರೂಪಾಯಿಯ ಮೌಲ್ಯ ಕುಸಿದರೆ ಅವುಗಳ ಆದಾಯ ಏರಿಕೆಯಾಗುತ್ತೆ. ಆದರೆ ರೂಪಾಯಿ ಮೌಲ್ಯ ಕುಸಿಯುವುದು ಒಂದು ಅಂಶ ಮಾತ್ರ. ಇದನ್ನು ಹೊರತುಪಡಿಸಿ IT ಸೆಕ್ಟರ್ನಲ್ಲಿ ಗ್ರಾಹಕರ ವೆಚ್ಚ, ಆರ್ಥಿಕ ಪ್ರಗತಿ ದರ ಮತ್ತು ಇತರ ಅಂಶಗಳು ಕೂಡ IT ವಲಯದ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರ್ತವೆ. ಇದರ ಜೊತೆಗೆ ಫಾರ್ಮಾ ಕಂಪನಿಗಳ ಹೆಚ್ಚಿನ ಆದಾಯವು ಕೂಡ US, UK ಮತ್ತು ಆಫ್ರಿಕಾ ದೇಶಗಳಿಂದ ಬರುತ್ತೆ. ಹೀಗಾಗಿ ರೂಪಾಯಿಯ ಮೌಲ್ಯದ ಕುಸಿತ ಕಂಪನಿಗಳ ಒಟ್ಟಾರೆ ಆದಾಯದ ಸುಧಾರಣೆಗೆ ಕಾರಣ ಆಗುತ್ತೆ. ಒಂದು ಕಂಪನಿಯ ಒಟ್ಟಾರೆ ಆದಾಯವನ್ನು ಲೆಕ್ಕ ಮಾಡೋದಕ್ಕೆ ಆ ಕಂಪನಿಯ ಎಲ್ಲ ಅಂಗಸಂಸ್ಥೆಗಳ ಆದಾಯವನ್ನು ಕೂಡ ಸೇರಿಸಲಾಗುತ್ತೆ. FDA ಅನುಮತಿ, ಔಷಧಿಗಳ ಉತ್ಪಾದನೆ ಮತ್ತು ಘಟಕಗಳ ಕಾರ್ಯನಿರ್ವಹಣೆಯು ಕೂಡ ಈ ಆದಾಯಕ್ಕೆ ಮಹತ್ವದ್ದಾಗಿರುತ್ತೆ. ಇದರ ಜೊತೆಗೆ ಕಚ್ಚಾ ಸಾಮಗ್ರಿಗಳ ಪೂರೈಕೆ ಮತ್ತು ಅವುಗಳ ಬೆಲೆಯೂ ಕೂಡ ಮುಖ್ಯವಾಗುತ್ತೆ. ಇದರ ಜೊತೆಗೆ ತೈಲ ಮತ್ತು ಅನಿಲ ಉತ್ಪಾದನೆ ಮಾಡುವ ಕಂಪನಿಗಳಾದ ONGC, ಆಯಿಲ್ ಇಂಡಿಯಾ, ವೇದಾಂತ ಮತ್ತು ರಿಲಯನ್ಸ್ಗೂ ಕೂಡ ಅನುಕೂಲ ಆಗುತ್ತೆ. ಯಾಕೆಂದರೆ ಈ ಕಂಪನಿಗಳ ಉತ್ಪನ್ನಗಳ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರಗಳನ್ನು ಆಧರಿಸಿರುತ್ತೆ. ಆದರೆ ಕೆಲವು ವಲಯಗಳ ಮೇಲೆ ರೂಪಾಯಿ ಮೌಲ್ಯ ಕುಸಿತವಾದಾಗ ಹೊಡೆತ ಕೂಡ ಬೀಳುತ್ತೆ. ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ಅಥವಾ OMCಗಳು ಈ ವಿಷಯದಲ್ಲಿ ಅತ್ಯಂತ ಮುಖ್ಯ ಆಗ್ತವೆ. ನಮ್ಮ ದೇಶಕ್ಕೆ ಅಗತ್ಯವಿರುವ ಸುಮಾರು 80% ಕಚ್ಚಾ ತೈಲವನ್ನು ನಾವು ಆಮದು ಮಾಡಿಕೊಳ್ತೇವೆ. ಅಂದರೆ ರೂಪಾಯಿ ಮೌಲ್ಯ ಕುಸಿದಾಗ ಆಮದು ಮಾಡುವ ಕಚ್ಚಾ ತೈಲ ತುಟ್ಟಿಯಾಗುತ್ತೆ. OMCಗಳ ಮಾರ್ಜಿನ್ ಕಡಿಮೆ ಆಗುತ್ತೆ. ಎಕ್ಸ್ಚೇಂಜ್ ರೇಟ್ ಜೊತೆಗೆ ಆಯಿಲ್ ಪ್ರೈಸ್ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಒಂದು ವೇಳೆ ರೂಪಾಯಿ ಮೌಲ್ಯ ಕುಸಿದು ತೈಲ ಬೆಲೆಯೂ ಕುಸಿದರೆ ಆಗ OMCಗಳಿಗೆ ಅಷ್ಟೇನೂ ಹೊರೆ ಆಗೋದಿಲ್ಲ. ಆದರೆ ತೈಲ ಬೆಲೆ ಏರ್ತಾ ಇರುವಾಗಲೂ ರೂಪಾಯಿ ಮೌಲ್ಯ ಕುಸಿದರೆ IOCL, HPCL ಮತ್ತು BPCLನಂತಹ ಕಂಪನಿಗಳಿಗೆ ಎರಡು ರೀತಿಯಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ. ಇನ್ನು FMCG ಕಂಪನಿಗಳು ಕೂಡ ಖಾದ್ಯ ತೈಲದಂತಹ ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ತವೆ. ರೂಪಾಯಿ ಮೌಲ್ಯ ಕಡಿಮೆ ಆದರೆ ಈ ಕಂಪನಿಗಳ ಕಾರ್ಯನಿರ್ವಹಣೆಯ ವೆಚ್ಚ ಹೆಚ್ಚುತ್ತೆ. ಇದನ್ನು ಗ್ರಾಹಕರಿಗೆ ವರ್ಗಾವಣೆ ಮಾಡದೇ ಇದ್ದರೆ ಈ ಕಂಪನಿಗಳ ಕಾರ್ಯಾಚರಣೆಯ ಮಾರ್ಜಿನ್ ಮೇಲೆ ಅವಕ್ಕೆ ಹೊಡೆತ ಬೀಳುತ್ತೆ. ಆದರೆ ಮಳೆಗಾಲ, ಗ್ರಾಮೀಣ ಭಾಗದಲ್ಲಿ ಬೇಡಿಕೆ ಮತ್ತು ಗ್ರಾಹಕರ ಆದ್ಯತೆಗಳು ಕೂಡ ಈ ವಿಷಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇದೇ ರೀತಿ ಸಿಮೆಂಟ್ ಕಂಪನಿಗಳಿಗೂ ಕೂಡ ರೂಪಾಯಿ ಮೌಲ್ಯ ಕಡಿಮೆ ಆದರೆ ಸಮಸ್ಯೆ ಆಗುತ್ತೆ. ಇನ್ನು ಇನ್ನೊಂದು ವಲಯ ಅಂದರೆ ಅಂಗಸಂಸ್ಥೆಗಳು ಅಥವಾ ಫ್ರಾಂಚೈಸಿಗಳ ಮೂಲಕ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ವಿದೇಶಿ ಕಂಪನಿಗಳಿಗೆ ಕೂಡ ಈ ರೂಪಾಯಿ ಮೌಲ್ಯದ ಕುಸಿತ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ವಿದೇಶಕ್ಕೆ ರಾಯಲ್ಟಿಗಳನ್ನು ಪಾವತಿ ಮಾಡುವ HVL, ಮಾರುತಿ, ದೇವಯಾನಿ ಇಂಟರ್ನ್ಯಾಷನಲ್, ಸಫೈರ್ ಫುಡ್ಸ್ ಮತ್ತು ಜುಬಿಲೆಂಟ್ ಫುಡ್ಗಳಿಗೂ ಕೂಡ ಇದು ತೊಂದರೆ ಆಗುತ್ತೆ. ಈ ಕಂಪನಿಗಳು ಡಾಲರ್ಗಳು, ಯೆನ್ ಮತ್ತು ಇತರ ಕರೆನ್ಸಿಗಳ ಪಾವತಿ ಮಾಡ್ತವೆ. ರೂಪಾಯಿ ಮೌಲ್ಯ ಕುಸಿದರೆ ರೂಪಾಯಿಯ ಆಧಾರದಲ್ಲಿ ಹೆಚ್ಚು ಹಣವನ್ನು ಅವು ಕಟ್ಟಬೇಕಾಗುತ್ತೆ. ಆಗ ಇವರ ಮಾರ್ಜಿನ್ ಮತ್ತು ಲಾಭ ಕಡಿಮೆ ಆಗುತ್ತೆ.
ಇನ್ನು ಷೇರು ಮಾರುಕಟ್ಟೆ ಪಂಡಿತ ಅಂಬರೀಷ್ ಬಾಳಿಗ ಹೇಳುವಂತೆ ಕಚ್ಚಾ ಸಾಮಗ್ರಿಗಳನ್ನು ಆಮದು ಮಾಡುವ ಕಂಪನಿಗಳು ರೂಪಾಯಿ ಮೌಲ್ಯ ಕುಸಿದರೆ ನಷ್ಟವನ್ನು ಅನುಭವಿಸ್ತವೆ. ಆದರೆ ಇತ್ತೀಚೆಗೆ ಕಮಾಡಿಟಿ ಬೆಲೆ ಕಡಿಮೆ ಆಗಿರೋದ್ರಿಂದ ರೂಪಾಯಿ ಮೌಲ್ಯ ಕಡಿಮೆ ಆಗಿರುವುದು ಮಾರ್ಕೆಟಿಂಗ್ ಕಂಪನಿಗಳ ಮೇಲೆ ದೊಡ್ಡ ಪರಿಣಾಮವನ್ನೇನೂ ಮಾಡಲಿಲ್ಲ. ಹಾಗಾದರೆ ಮುಂದಿನ ದಿನಗಳಲ್ಲಿ ರೂಪಾಯಿ ಮೌಲ್ಯ ಎತ್ತ ಸಾಗಬಹುದು? ಇದನ್ನು ಆಧರಿಸಿ ಯಾವ ವಲಯಕ್ಕೆ ಯಾವ ರೀತಿಯ ಹೂಡಿಕೆಯ ತಂತ್ರಗಳನ್ನು ನಾವು ಮಾಡಬಹುದು ನೋಡಿ. ಈ ಬಗ್ಗೆ ನೋಡೋದಾದರೆ ಡಾಲರ್ ಇನ್ಫ್ಲೋ ಹೆಚ್ಚಿರೋದ್ರಿಂದ ರೂಪಾಯಿ ಮೌಲ್ಯ ಇನ್ನೂ ಕುಸಿಯುವ ಸಾಧ್ಯತೆ ಇಲ್ಲ ಅಂತ ಬಾಳಿಗ ಅವರು ಭಾವಿಸ್ತಾರೆ. 2030 ವೇಳೆಗೆ ಭಾರತ 3ನೇ ಅತಿದೊಡ್ಡ ಆರ್ಥಿಕತೆಯತ್ತ ಸಾಗ್ತಾ ಇದೆ. ಇದರಿಂದ ಕರೆನ್ಸಿ ಸ್ಥಿರ ಆಗುತ್ತೆ ಅಥವಾ ಬಲಿಷ್ಠ ಆಗುತ್ತೆ. ಮುಂದಿನ ವರ್ಷಗಳಲ್ಲಿ IT, ಫಾರ್ಮಾ, ಲೈಟ್ ಇಂಜಿನಿಯರಿಂಗ್, ಜವಳಿ, ಸ್ಪೆಷಾಲಿಟಿ ಕೆಮಿಕಲ್ಸ್ ಮತ್ತು ಡಿಫೆನ್ಸ್ ಕಂಪನಿಗಳ ಮೇಲೆ ಹೆಚ್ಚಿನ ಗಮನ ಇರುತ್ತೆ. ಹೀಗಾಗಿ ಭಾರತ್ ಫೋರ್ಜ್ನಲ್ಲಿ $1,400, ದೀಪಕ್ ನೈಟ್ ರೈಟ್ನಲ್ಲಿ $2,800, ವೆಲ್ಸ್ಪನ್ ಲಿವಿಂಗ್ನಲ್ಲಿ $195, TCSನಲ್ಲಿ $4,400 ಟಾರ್ಗೆಟನ್ನು ಇಟ್ಕೊಂಡು ದೀರ್ಘಕಾಲೀನ ಹೂಡಿಕೆಯನ್ನು ಮಾಡಿ ಅಂತ ಬಾಳಿಗ ಅವರು ನಿಮಗೆ ಸಲಹೆಯನ್ನು ಮಾಡ್ತಾರೆ. ರೂಪಾಯಿಯಲ್ಲಿ ಆಗುವ ಒಟ್ಟಾರೆ ಏರಿಳಿತಗಳನ್ನು ಆಧರಿಸಿ ವಿವಿಧ ವಲಯಗಳಿಗೆ ಹೂಡಿಕೆಯ ತಂತ್ರಗಳನ್ನು ನಿರ್ಧಾರ ಮಾಡಬಹುದು. ಆದರೆ ಇದೊಂದೇ ಅಂಶವನ್ನು ಆಧರಿಸಿ ನಿರ್ಧಾರವನ್ನು ಮಾಡೋದಕ್ಕೆ ಆಗಲ್ಲ. ಇದರ ಜೊತೆಗೆ ಇನ್ನೂ ಹಲವು ಅಂಶಗಳನ್ನು ಪರಿಗಣಿಸಿ ನೀವು ಹೂಡಿಕೆಯನ್ನು ಮಾಡಬೇಕಾಗತ್ತೆ. ಅನುಮಾನವಿದ್ದರೆ ಹೂಡಿಕೆ ಸಲಹೆಗಾರರ ಸಲಹೆಯನ್ನು ಕೂಡ ನೀವು ಪಡೆದುಕೊಳ್ಳೋದು ತುಂಬಾ ಒಳ್ಳೆಯದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.